ಟೇಸ್ಟು ಚೇಂಜ್ ಆಗಬಾರ್ದು, ಆದರೆ ಕಾಯಿ ಹೋಳು ಈ ಥರ ಈಸಿಯಾಗಿ ತಕ್ಕೋಬೇಕು. ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು. ಒಂದು 5 ನಿಮಿಷ ಟೈಮ್ ಇತ್ತು ಅಂದರೆ ಡೀಪ್ ಫ್ರೀಝರಲ್ಲಿ ಇಟ್ಟು ಇದನ್ನು ತೆಗಿತಾರೆ, ಆದರೆ ಅದು ಟೇಸ್ಟ್ ಚೇಂಜ್ ಆಗುತ್ತೆ. ನಿಮಗಿದು ಒಂಚೂರೂ ಟೇಸ್ಟ್ ಚೇಂಜ್ ಆಗೋಲ್ಲ. ಆ ಥರ ಸಿಂಪಲ್ಲಾಗಿ ಒಂದು 5 ನಿಮಿಷ ಟೈಮ್ ಇತ್ತು ಅಂದರೆ ಮಾಡ್ಕೋಬೋದು. ಕೆಲ್ಸಕ್ಕೆ ಹೋಗೋರಿಗೆ, ವಯಸ್ಸಾಗಿರೋರಿಗೆ ಎಲ್ಲ ಅಂತೂ ತುಂಬಾ ಈಸಿಯಾಗಿ ಈ ಥರ ತುರಿದಿಟ್ಕೊಂಡ್ರೆ ಅದ್ಭುತವಾಗಿ ಎಲ್ಲ ರೆಸಿಪೀಸ್ಗಳ್ನೂ ಮಾಡ್ಕೋಬೋದು. ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸಬರಾಗಿದ್ದರೆ ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ನಾನಿಲ್ಲಿ ಒಂದು ಬಲ್ತಿರೋ ಕಾಯಿನ ತೊಗೊಂಡಿದ್ದೀನಿ. ನೀಟಾಗಿ ನಾರನ್ನೆಲ್ಲ ತಕ್ಕೊಳ್ಳಿ, ಆವಾಗ ಚೆನ್ನಾಗಿ ಬರುತ್ತೆ. ಕೆಲವ್ರು ಹೇಳ್ಬೋದು ಇದಕ್ಕಿಂತ ನಾವು ಈಸಿಯಾಗಿ ತುರ್ಕೋಬೋದು ಅಂತ. ಹೌದು, ನಮ್ಮ ಕೈಯಲ್ಲಾದರೆ ತುರ್ಕೋಬೋದು. ತುಂಬ ವಯಸ್ಸಾಗಿರೋರು ಇರ್ತಾರೆ, ಕೆಲ್ಸಕ್ಕೆ ಹೋಗೋರಿಗೆಲ್ಲ ಅನುಕೂಲ ಆಗುತ್ತೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಹೊಡೆದ್ಬಿಟ್ಟು ಕಾಯಿ ಇಟ್ಕೊಂಡ್ರೆ ನಮಗೆ ಇಲ್ಲಿ ಟೇಸ್ಟ್ ಚೇಂಜ್ ಆಗುತ್ತೆ. ಅದ್ರ ಬದಲು ಹೊಡಿದೀರ ಈ ಥರ 5 ನಿಮಿಷದ ಒಳಗಾಗೇ ನೀವು ಒಂದು ಮೀಡಿಯಮ್ ಊರಿನಲ್ಲಿ ಎಲ್ಲ ಸೈಡು ಈ ಥರ ಬಿಸಿಗೆ ಕಾವಿಗಿಟ್ಕೋಬೇಕು. ನಿಮಗೆ ಗೊತ್ತು, ಬೇಸಿಗೆ ಕಾಲದಲ್ಲಿ ತೆಂಗಿನಕಾಯಿ ಹೊಡ್ಕೊಳ್ಳುತ್ತೆ. ತುಂಬ ಬಿಸಿಲಿತ್ತು ಅಂದರೆ ಹೊಡ್ಕೊಳ್ಳುತ್ತೆ. ಈ ಥರ ಒಂದು 5 ನಿಮಿಷ ನೀವು ಬದನೆಕಾಯಿ ಸುಟ್ಟಂಗೆ ನೀಟಾಗಿ ಸುಡ್ತಾ ಹೋದರೆ ನಿಮಗೆ ಕ್ರ್ಯಾಕ್ ಬಿಟ್ಕೊಳ್ಳುತ್ತೆ. ಫಸ್ಟು ನೀವೇ ನೋಡ್ಬೋದು ಇಲ್ಲಿ ಕ್ರ್ಯಾಕ್ನ. ಈ ಕ್ರ್ಯಾಕ್ ಬಿಟ್ಕೊಂಡಾಗ ಉರಿ ಕಮ್ಮಿ ಮಾಡಿ ಇನ್ನೊಂದು 2 ನಿಮಿಷ ಅದೇ ಥರ ಟರ್ನ್ ಮಾಡ್ತಾಯಿರಿ. ಇನ್ನೊಂದು ಕ್ರ್ಯಾಕ್ ಬಿಟ್ಕೊಳ್ಳುತ್ತೆ. ಈ ಫಸ್ಟ್ ಕ್ರ್ಯಾಕ್ ಬಿಟ್ಕೊಂಡಾಗ ನಿಮಗೆ ಅದು ಲೂಸನ್ ಆಗ್ತಾ ಇರುತ್ತೆ ಒಳಗಡೆ. ಆದರೆ ನಮಗೆ ಕೊಬ್ಬರಿ ಇನ್ನೂ ಬಿಸಿ ಆಗಿರಲ್ಲ, ಬರೀ ಲೂಸ್ ಆಗಿರುತ್ತೆ ಅಷ್ಟೇ. ಇನ್ನೊಂದು 2 ನಿಮಿಷ ಈ ಥರ ಟರ್ನ್ ಮಾಡ್ತಾಯಿದ್ರೆ ನಿಮ್ಗೆ ಇನ್ನೊಂದು ಲೈಟಾಗಿ ಕ್ರ್ಯಾಕ್ ಬಿಟ್ಕೊಳ್ಳುತ್ತೆ ಮಧ್ಯ. ಆವಾಗ ತೆಂಗಿನಕಾಯಿ ಒಳಗಡೆ ಸಪ್ರೇಟ್ ಆಗಿರುತ್ತೆ ನಮಗೆ. ಆವಾಗ ಆಫ್ ಮಾಡ್ಕೊಂಬಿಡ್ಬೇಕು. ಒಂದು 2 ನಿಮಿಷ ಸಾಕು. ಒಂದು 3 ನಿಮಿಷದೊಳಗೆ ಒಂದು ಕ್ರ್ಯಾಕ್ ಬರುತ್ತೆ. ಇನ್ನೊಂದು 2 ನಿಮಿಷ ಹಿಂಗೆ ಫ್ರೈ ಮಾಡಿದ್ರೆ ನಿಮ್ಗೆ ಇನ್ನೊಂದು ಕ್ರ್ಯಾಕ್ ಬರುತ್ತೆ. ಈ ಥರ ಮಾಡೋದ್ರಿಂದ ನಮಗೆ ಒಳಗಡೆ ಕಾಯಿ ಟೇಸ್ಟ್ ಚೇಂಜ್ ಆಗೋಲ್ಲ. ಹೊಡೆದ್ಬಿಟ್ಟು ಮಾಡಿದ್ರೆ ಕಾಯಿ ಟೇಸ್ಟ್ ಚೇಂಜ್ ಆಗುತ್ತೆ, ಸ್ವಲ್ಪ ಬೆಂದಂಗೆ ಆಗುತ್ತೆ. ಆವಾಗ ಚಟ್ನಿಗೆಲ್ಲ ಚೆನ್ನಾಗಿರಲ್ಲ. ಇದು ಸಾಕು. ಇವಾಗ ನೋಡಿ, ಇದು ಮಧ್ಯದಲ್ಲಿ ಒಂದು ಕ್ರ್ಯಾಕ್ ಬಂದಿದೆ. ಇವಾಗ ಇಮಿಡಿಯೇಟಾಗಿ ಹೊಡ್ಕೋಬೇಕಾಗತ್ತೆ. ನಾನು ಸಿಂಕ್ ಹತ್ರ ಹೊಡ್ಕೋಬೇಕು. ಲೈವಾಗಿ ಇಲ್ಲೇ ತೋರಿಸೋಣ ಅಂತ ಹೀಗೆ ಹೊಡಿತಾ ಇದ್ದೀನಿ. ಒಂದು ಕಲ್ಲು ತೊಗೊಂಡು ಅಥವಾ ಮಚ್ಚಿದ್ರೆ ಮಚ್ಚಲ್ಲಿ ಯಾವ ಥರ ಹೊಡಿತೀರೋ ನೀವು ಆ ಥರ ನಾರ್ಮಲಾಗಿ ತೆಂಗಿನಕಾಯಿನ ಹೊಡ್ಕೊಳ್ಳಿ. ನಾನಿಲ್ಲಿ ಒಂದು ಕಲ್ಲಲ್ಲಿ ಹೊಡ್ಕೊಂಡಿದ್ದೀನಿ. ಈ ಥರ ಹೊಡ್ಕೊಂಡ್ಮೇಲೆ ನೀಟಾಗಿ ತಕ್ಕೊಂಡು ಒಂದು ಪಾತ್ರೆಯಲ್ಲಿ ನೀರಿಟ್ಕೊಳ್ಳಿ. ಮಾಮೂಲಿ ನೀರಿಟ್ಕೊಂಡು ನೀವು ಈಸಿಯಾಗಿ ಬಂದುಬಿಡುತ್ತೆ. ಇವಾಗ ಈ ಥರ ತೆಗೆದ್ರೆ ಕ್ರ್ಯಾಕ್ ಬಂದಿರುತ್ತಲ್ವ, 3 ಕ್ರ್ಯಾಕು, ಆಚೆ ಕಡೆ ಚಿಪ್ಪು ಮಾತ್ರ ಬಿಸಿ ಆಗಿರುತ್ತೆ. ನಿಮ್ಗೆ ಇಮಿಡಿಯೇಟಾಗಿ ನೀವು ತಣ್ಣೀರಲ್ಲಿ ಈ ಥರ ಇಟ್ಬಿಡಿ. ಇದು ಆವಾಗ ನಿಮಗೆ ಅದು ಕುಕ್ಕಿಂಗ್ ಪ್ರೋಸೆಸ್ನ ನಿಲ್ಲಿಸ್ಬಿಡುತ್ತೆ. ನಾರ್ಮಲ್ ನೀವು ಕಾಯಿ ತುರಿ ಹೇಗಿರುತ್ತೋ ಸಿಹಿಗೆ ಆ ಥರ ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಬದನೆಕಾಯಿ ಹೇಗೆ ಸುಡ್ತೀವೋ ಆ ಥರ ಸುಟ್ಕೊಂಡ್ರೆ ಒಂದು 5 ನಿಮಿಷದಲ್ಲಿ ನಿಮಗೆ ಈಸಿಯಾಗಿ ಮಾಡ್ಕೊಬೋದು. ಹೊಡೆದ್ಬಿಟ್ಟು ತಕ್ಷಣ ಈ ಥರ ನೀರೊಳಗೆ ಹಾಕಬೇಕಷ್ಟೇ. ಆವಾಗ ನಿಮಗೆ ಆ ಕುಕ್ಕಿಂಗ್ ಪ್ರೋಸೆಸ್ನ ಕಟ್ ಮಾಡುತ್ತೆ. ಫ್ರೆಶ್ ಆಗಿರೋ ಕಾಯಿನೇ ನಿಮಗೆ ಸಿಕ್ಕತ್ತೆ. ಚಟ್ನಿಗೆ ಅದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನನ್ನ ಮಗನಿಗೆ ಟೇಸ್ಟ್ ಕೊಡ್ತಾಯಿದ್ದೀನಿ, ಏಕೆಂದರೆ ನಾನು ಅವ್ನಿಗೆ ಆಲ್ಮೋಸ್ಟ್ 1 ತಿಂಗಳಿಂದ ಈ ಥರ ಟೇಸ್ಟ್ ಕೊಡ್ತಾಯಿದ್ದೀನಿ. ಅವ್ನು ಫ್ರೆಶ್ ಆಗೇ ಇದೆ, ಏನು ಟೇಸ್ಟ್ ಚೇಂಜ್ ಆಗಿಲ್ಲ ಅಂದಮೇಲೆ ನಾನು ವೀಡಿಯೋ ಹಾಕಿದ್ದಿದ್ದು. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಈ ಥರ ಸಿಪ್ಪೆ ತೆಕ್ಕೊಂಡು ಕೂಡ ನಾವು ಮಿಕ್ಸಿಗೆ ಹಾಕ್ಕೋಬೋದು. ಆವಾಗ ತುಂಬಾ ಬೆಳ್ಳಕ್ಕೆ ಕಾಯಿ ತುರಿ ತುಂಬ ಚೆನ್ನಾಗಿ ಬರುತ್ತೆ. ಹಬ್ಬ ಹರಿದಿನಗಳಲ್ಲಿ ಒಂದು 2 ಕಾಯಿ ಈ ಥರ ಮಾಡ್ಕೊಂಬಿಟ್ರೆ ನಮ್ಗೆ ಈಸಿಯಾಗಿ ಆಗೋಗುತ್ತೆ ಎಲ್ಲ ಅಡುಗೆ ಕೆಲಸ. ಒಂದು ಸತಿ ನಾವು ತುರಿದಿಟ್ಕೊಂಬಿಟ್ರೆ ಒಂದು 2 ತೆಂಗಿನಕಾಯಿ ಎಷ್ಟು ಈಸಿಯಾಗಿ ಆಗುತ್ತೆ ಕೆಲಸ ನಿಮಗೇ ಗೊತ್ತು. ಈ ಥರ ಎಲ್ಲ ಹುಳು ಮಾಡಿಕೊಂಡು ನಮಗೆ ಒಂದೇ ಒಂದು ಸತಿ ಸುಮ್ಮನೆ ಒಂದು 2 ಸತಿ ಮಿಕ್ಸಿಗೆ ಹಾಕಿದ್ರೆ ಸಾಕು. ಈ ಥರ ತರಿಯಾಗಿ ನಿಮಗೆ ತುಂಬಾ ಈಸಿಯಾಗಿ ಆಗುತ್ತೆ. ತುಂಬ ನುಣ್ಣಗೇನು ಮಾಡ್ಕೊಳ್ಳೋದು ಬೇಡ, ಈಸಿಯಾಗಿ ಆಗುತ್ತೆ. ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ 100% ಚೇಂಜ್ ಆಗೋಲ್ಲ. ನಿಮಗೆ ಜಾಸ್ತಿ ದಿನ ಇಡಬೇಕು ಅಂದರೆ ಇದನ್ನು ಫ್ರೀಝರಲ್ಲೇ ಇಡಬೇಕಾಗತ್ತೆ. ಫ್ರೀಝರಲ್ಲಿಟ್ಟರೆ ನಾವು ಪಲ್ಯಕ್ಕೆ, ಸಾಂಬಾರಿಗೆ ಎಲ್ಲ ಈಸಿಯಾಗಿ ಯೂಸ್ ಮಾಡ್ಕೋಬೋದು. ಇಮಿಡಿಯೇಟ್ ಆಗಬೇಕು ಅಂದರೆ ಸ್ವಲ್ಪ ಉಗುರು ಬೆಚ್ಚ ನೀರು ಹಾಕ್ಕೊಂಡ್ರೆ ನಿಮಗೆ ನಾರ್ಮಲ್ ಆಗುತ್ತೆ. ಸ್ವಲ್ಪ ನಿಮಗೆ ಚಾಕುನಲ್ಲಿ ಹೆಬ್ಕೊಂಡು ಮಾಡ್ಕೊಬೋದು. ಇಲ್ಲ ಅಂತ ಅಂದರೆ ಒಂದು ಬಾಕ್ಸ್ ನೈಟು ತೆಗೆದುಬಿಟ್ಟು ನಾರ್ಮಲ್ ಫ್ರೀಝರಿಂದ ರೆಫ್ರಿಜರೇಟರಲ್ಲಿಟ್ಟರೆ ಈಸಿಯಾಗಿ ಬೆಳಗ್ಗೆ ಅಷ್ಟರಲ್ಲಿ ಕರಗಿರುತ್ತೆ. ಬಟ್ ಚಟ್ನಿಗೆ ಒಂದು ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ ಫ್ರೀಝರಲ್ಲಿಟ್ಟರೆ. ಈ ಥರ ಫ್ರೆಶ್ ಆಗಿ ಮಾಡ್ಕೋಬೋದು. ಪಲ್ಯಕ್ಕೆ, ಸಾಂಬಾರಿಗೆ ಎಲ್ಲ ಈಸಿಯಾಗಿ ಯೂಸ್ ಮಾಡ್ಕೋಬೋದು. ತುಂಬ ಜನ ಹೇಳ್ಬೋದು ಚೆನ್ನಾಗಿರಲ್ಲ ಚಟ್ನಿಗೆ ಅಂತ. ವಯಸ್ಸಾದವ್ರಿಗೆ, ಕೆಲ್ಸಕ್ಕೆ ಹೋಗೋರಿಗೆ ಅವ್ರ ಪ್ರಾಬ್ಲಮ್ ಅವ್ರಿಗೆ ಗೊತ್ತು, ಅವ್ರು ಏನು ಫೇಸ್ ಮಾಡ್ತಾಯಿದ್ದಾರೆ ಅಂತ.
ನಾನು ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಮಾಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಖಂಡಿತ ಸಿಗೋಣ.